ನೋಡಿ ಇಲ್ಲೂ ಸಹ ವೈಟ್ ಟು ಪ್ಲೇ ಬ್ಲ್ಯಾಕ್ ಕಿಂಗ್ನ 2 ಮೂವ್ ಚೆಕ್ಮೇಟ್ ಮಾಡಬೇಕು ಅಲ್ವಾ. ಇದೊಂದು ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್. 2 ಚೆಕ್ ಕೊಡಬೇಕು ಚೆಕ್ಮೇಟ್ ಮಾಡಲಿಕ್ಕೆ ಅಲ್ವಾ. ಕೆಲವ್ರು ಏನು ಮಾಡ್ತಾರೆ, ಚೆಸ್ ಆಟ ಆಡ್ಬೇಕಾರೆ ಆ ಕ್ವೀನ್ ಏನಾರ ಇದ್ರೆ ಕ್ವೀನ್ನ ಸ್ಯಾಕ್ರಿಫೈಸ್ ಮಾಡಕ್ಕೆ ಹೆದರ್ತಾರೆ, ಕ್ವೀನ್ ಕಳ್ಕೊಳಕ್ಕೆ ಹೆದರ್ತಾರೆ ಅಲ್ವಾ. ಇಲ್ಲಿ ಕ್ವೀನ್ ಸ್ಯಾಕ್ರಿಫೈಸ್ ಮಾಡಿ ಚೆಕ್ಮೇಟ್ ಮಾಡ್ತಾನೆ ಅಲ್ವಾ. ಇಮ್ಯಾಜಿನ್ ಫಾರ್ ಅ ವೈಲ್ ಈ ಕಿಂಗ್ ಅಲ್ವಾ, ಯಾವ ರೀತಿ ನಾವು ಯೋಚನೆ ಮಾಡಬೇಕು, ಚೆಸ್ ಅಲ್ಲಿ ಥಿಂಕ್ ಮಾಡಬೇಕು. ಈ ಕಿಂಗ್ ಸಪೋಸ್ ಈ ಕಿಂಗ್ ನ F8 ಅಲ್ಲಿ ಇದ್ದಿದ್ರೆ ಅಲ್ವಾ, ಕಿಂಗ್ F8 ಅಲ್ಲಿ ಇದ್ದಿದ್ರೆ ಅಲ್ವಾ, ಈಗ E7 ಬರಕ್ಕಾಗಲ್ಲ, ನೈಟ್ ಇದೆ ಕವರ್ ಮಾಡ್ಬಿಟ್ಟಿದೆ ಅಲ್ವಾ. ಇದು ನಮಗೆ ಕಿಂಗ್ F8 ಅಲ್ಲಿ ಇದ್ದಿದ್ರೆ ಇಲ್ಲಿನ E7 ಬರಕ್ಕಲ್ಲ, ಇದು ಮೇಕ್ ಯೂಸ್ ಮಾಡ್ಕೊಂಡು ರೂಕ್ H8 ಚೆಕ್ಮೇಟ್ ಆಗ್ತದೆ ಒನ್ ಟೈಪ್. ಇನ್ನೊಂದು ಈ ರೂಕು E8 ಅದಿಲ್ಲ, ಅದೇನಾರು ಇಲ್ಲಿ ಇದ್ದಿದ್ರೆ F8 ಇದ್ದಿದ್ರೆ, ರೂಕ್ F8 ಇದ್ದಿದ್ರೆ ನಾವು ನೈಟ್ E7 ಇದ್ರೆ ಚೆಕ್ಮೇಟ್ ಆಗೋದು ಅಲ್ವಾ. ಈ ರೂಕ್ F8 ಇಟ್ಟಿದ್ರೆ ನೈಟ್ E7 ಚೆಕ್ ಕೊಟ್ಟರೆ ಮೇಟ್ ಆಗ್ತದೆ. ಕಿಂಗಿಗೆ ಜಾಗ ಇಲ್ಲ, ಕಿಂಗಿಗೆ H5 ರೂಕ್ ಇರೋದ್ರಿಂದ ಕಿಂಗಿಗೆ ಎಲ್ಲೂ ಜಾಗ ಇಲ್ಲ, ಮೇಟ್ ಆಗ್ತದೆ. ಇದನ್ನ ನಾವು ಮಾಡ್ಬೋದು. ಹೇಗೆ? ಕ್ವೀನ್ ಸ್ಯಾಕ್ರಿಫೈಸ್ ಮಾಡೋದ್ರಿಂದ. ಪ್ಲೇ ಮಾಡ್ತಾನೆ, ಕ್ವೀನ್ ತಗೊಂಡು F8 ಚೆಕ್ ಕೊಟ್ಬಿಡ್ತಾನೆ. ಪಾನ್ ಇಂದ ಹೊಡೆಯಕ್ಕೆ ಬರಲ್ಲ ಕ್ವೀನ್ ನ, ಪಾನ್ ಹಿಂದಕ್ಕೆ ಹೋಗಲ್ಲ, ಬ್ಯಾಕ್ವರ್ಡ್ ಪಾನ್ ಕಾಂಟ್ ಮೂವ್ ಬ್ಯಾಕ್ವರ್ಡ್, ಪಾನ್ ಹಿಂದಕ್ಕೆ ಹೋಗಲ್ಲ. ಈ ಕ್ವೀನ್ ನ ಕಿಂಗ್ ಇಂದ ಹೊಡಿಬೇಕು ಅಥವಾ ರೂಕ್ ಇಂದ ಹೊಡಿಬೇಕು. ಒಂದು ರೂಕ್ ಇಂದ ಹೊಡೆದು ಕ್ಯಾಪ್ಚರ್ ಮಾಡಿದ್ರೆ ಈಗ ನೋಡಿ ನೈಟ್ E7 ಚೆಕ್ ಕೊಟ್ರೆ ಮೇಟ್ ಆಗ್ತಿದೆ. ಕಿಂಗಿಗೆ ಜಾಗ ಇಲ್ಲ, ರೂಕ್ H5 ರೂಕ್ ಇರೋದ್ರಿಂದ ಚೆಕ್ ಆಗುತ್ತೆ, H8 ಇಲ್ಲ, H7 ಇಲ್ಲ, ನೈಟ್. ಅದನ್ನೇ ಇವನು ಈ ಕ್ವೀನ್ ನ ಕಿಂಗ್ ಇಂದ ಹೊಡೆದ್ಬಿಟ್ರೆ, ಕಿಂಗ್ ಇಂದ ಹೊಡೆದ್ಬಿಟ್ರೆ ಈಗ ರೂಕ್ ತಗೊಂಡೋಗಿ H8 ಚೆಕ್ ಕೊಡ್ತಾರೆ. H8 ಚೆಕ್ ಕೊಟ್ಟಕ್ಕೆ ಕಿಂಗ್ ತಪ್ಸ್ಕೊಂಡ್ ಬರಕ್ಕಾಗಲ್ಲ, ಯಾಕಂದ್ರೆ ನೈಟ್ ಆಲ್ರೆಡಿ ಕವರ್ ಮಾಡಿದೆ E7 ಸ್ಕ್ವೇರ್. ಪಾನ್ ಇಂದ ಹೊಡೆಯಕ್ ಬರಲ್ಲ, ಪಾನ್ ಹಿಂದೆ ಹೋಗಲ್ಲ, ಪಾನ್ ಇಂದ ಈ ರೂಕ್ ಹೊಡೆಯಕ್ ಬರಲ್ಲ, ಪಾನ್ ಹಿಂದೆ ಈ ರೂಕ್ ಹೊಡೆಯಕ್ ಬರಿದ್ರೆ ಹಿಂದೆ ಹೋದಂಗಾಗುತ್ತೆ. ಹಾಗಾಗಿ ಇದಕ್ಕೆ ಚೆಕ್ ಮೇಟ್ ಅಂತ ಹೇಳ್ತೀವಿ.